ನಮಸ್ಕಾರ. ರಾತ್ರಿ ಮಲಗುವಾಗ ದಿಂಬಿನ ಕೆಳಗಡೆ ಈ ₹1 ರಾತ್ರಿ ಮಲಗುವಾಗ ತಲೆ ದಿಂಬಿನ ಕೆಳಗಡೆ ಈ ₹1ನ ಇಟ್ಟುಕೊಂಡು ಮಲ್ಕೊಳ್ಳಿ. ಖಂಡಿತವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಕೌಂಟಿಗೆ ಹಣ ಬರೋಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದು ಪವರ್ಫುಲ್ ರೆಮಿಡಿ. ಇದನ್ನು ಯಾವ ದಿನ ಮಾಡಬೇಕು ನೋಡಿ, ಅದು ಇಂಪಾರ್ಟೆಂಟು. ಆ ₹1 ಕಾಯಿನ್ನು ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳುವಾಗ ಯಾವ ಮಂತ್ರ ಹೇಳಿ ಪಠಣೆ ಮಾಡಿ ಮಲಗಬೇಕು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ₹1 ಕಾಯಿನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತಾ ಅಂತ ಈ ಪ್ರಶ್ನೆ ಎಲ್ಲರಲ್ಲೂ ಸರ್ವೇ ಸಾಮಾನ್ಯ ಕಾಡ್ತಾ ಇರುತ್ತೆ. ಹೌದು, ಯಾವ ದಿನ ಇಟ್ಕೊಂಡ್ರೆ ಅದು ಇಂಪಾರ್ಟೆಂಟು, ಯಾವ ಟೈಮಲ್ಲಿ ಇಟ್ಕೊಂಡ್ರೆ ಅದು ಇಂಪಾರ್ಟೆಂಟು. ಆ ₹1 ಕಾಯಿನಿಗೆ ಯಾವ ಮಂತ್ರ ಹೇಳಿ ತಲೆದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ರಾತ್ರಿ ಮಲಗುವಾಗ ನೀವು ತಲೆದಿಂಬಿನ ಕೆಳಗಡೆ ₹1 ಕಾಯಿನ್ನು ನೀವು ಇಟ್ಕೊಳ್ಳುವಾಗ ಯಾವ ದಿನ ಅಂತ ಹೇಳ್ತೀನಿ. ಈ ಒಂದು ಮಂತ್ರನ ಪಠಣೆ ಮಾಡಬೇಕು 3 ಬಾರಿ. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ₹1 ಕಾಯಿನಿಗೆ ಪಠಣೆ ಮಾಡಿ ರಾತ್ರಿ ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕು. ಎಷ್ಟು ಗಂಟೆಗೆ? ಮಧ್ಯರಾತ್ರಿ 12 ಗಂಟೆಗೆ. ಯಾವ ದಿನ ಇಟ್ಕೊಬೇಕು ನೋಡಿ, ಅದು ಇಂಪಾರ್ಟೆಂಟು. ವೈಕುಂಠ ಏಕಾದಶಿ ದಿನ. ಅದು ಬಿಟ್ಟರೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ಅದು ಬಿಟ್ಟರೆ ದೀಪಾವಳಿ ಅಮಾವಾಸ್ಯೆ ದಿನ. ಅದು ಬಿಟ್ಟರೆ ಅಕ್ಷಯ ತೃತೀಯ ಬಸವ ಜಯಂತಿ ದಿನ. ಇಂಥ ಸಂದರ್ಭದಲ್ಲಿ ಈ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಬರೋಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದನ್ನು ಇಂಥ ಸಂದರ್ಭಗಳಲ್ಲಿ ಈ ಥರ ಮಂತ್ರ ಅಭಿಮಂತ್ರಿಸಿ ₹1ಗೆ ನೀವು ರಾತ್ರಿ ಮಲಗುವಾಗ ಕರೆಕ್ಟಾಗಿ 12 ಗಂಟೆಗೆ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗ್ಕೊಳ್ಳಿ. ಇದು ಒಂದು ಸಣ್ಣ ಪರಿಹಾರ ಮಾಡಿ ನೋಡಿ. ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ರೆಮಿಡಿಗಳೆಲ್ಲ ಇಂಥ ಸಂದರ್ಭದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಎಲ್ರಿಗೂ ಬಂದ್ಬಿಡುತ್ತಾ. ಒಂದು 100 ಜನ ಇಟ್ಕೊಂಡಿರಿ ಅಂದ್ಕೊಳ್ಳಿ, 100 ಜನಕ್ಕೆ ಒಂದು 10 ಜನಕ್ಕಂತೂ ವರ್ಕ್ ಆಗುತ್ತೆ. ನಮಸ್ಕಾರ.